ಪೂಜಾ, ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿ? ಏನೂ ಆಗಿಲ್ಲ. ಆಗಿದ್ದೆಲ್ಲ ಏನ ಈಗ ಎಲ್ಲರ ಹೊಂಟ್ರ ಹುಡುಗರು ಚುಡಾಯಿಸಂಗಿಲ್ಲ ಹಂಗೆ ಅನ್ಕೊಂಡು ಮರೆತು ಬಿಡ. ಯಾಕೆ ಅಷ್ಟು ಹೆದರ್ಕೊಂಡಿ ಪೂಜಾ ನೀನು? ಏನಾಗಿಲ್ಲ, ಅಣ್ಣ ಇದ್ದಲ್ಲ. ಇಲ್ಲ ವೈನಿ, ನನ್ನಿಂದ ದೊಡ್ಡ ತಪ್ಪಾತು. ನೀವೆಲ್ಲರೂ ಎಷ್ಟು ಹೇಳಿದ್ರು ನಾ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಟೆ. ಅದಕ್ಕೆ ಹೀಗೆಲ್ಲ ಆಯ್ತು. ಸಿದ್ಧಾರ್ಥ ಅವ್ರು ಬರಲಿಲ್ಲ ಅಂದಿದ್ರೆ ನನ್ನ ಗತಿ ನೆನೆಸ್ಕೊಂಡ್ರೆ ಭಯ ಆಕೈತೆ ನಂಗೆ. ಅಯ್ಯೋ ಪೂಜಾ, ಯಾಕಷ್ಟೆಲ್ಲ ಕೆಡ್ಸ್ಕೊಂಡು ಬಿಡದ್ನೆಲ್ಲ. ಪೂಜಾ, ನಿನಗೆ ಆ ಕಡೆಯಿಂದ ಹೇಳತ್ತೀನ ಬಿಡು ಬಿಡು ಅಂತೇಳಿ ತಲ್ಯಾಂಗ ಬಿಡೋದನ್ನ ನೋಡಿ. ಎಷ್ಟು ಲೇಟ್ ಆಯ್ತು ಮನೆಗೆ ಹೋಗಕ್ಕೆ. ನನಗೆ ಯಾಕೋ ಇವತ್ತು ಮನೆಗೆ ಹೋಗೋದು ಬ್ಯಾಡ ಅನಿಸ್ತೈತಿ. ಯಾಕಣ್ಣ ಮತ್ತೆಲ್ಲಿರ್ತೀವತ್ತ? ನೋಡಲಿ, ಆಲ್ರೆಡಿ ರಾತ್ರಿ 9 ಗಂಟೆ ಆಗೈತಿ. ಇನ್ನೂ 4 ಅವರ್ ಜರ್ನಿ ಐತಿ. ಇನ್ನು ಇಷ್ಟು ಲೇಟಾಗಿ ಹೋಗಿ ಅದು ಪೂಜಾ ಬೇರೆ ಹಿಂಗದ. ಮನೆ ಒಳಗಿದ್ನೆಲ್ಲ ಹೇಳಿದ್ರೆ ಸುಮ್ಮನೆ ಅವ್ರು ಪ್ಯಾನಿಕ್ ಆಗ್ತಾರೆ. ಮತ್ತೊಮ್ಮೆ ಎಲ್ಲರೂ ನಾವು ಹೋಗ್ಬೇಕಂತಂದ್ರು ಕಳ್ಸಂಗೆ ಇಲ್ಲ ನೋಡು ಪೂಜಾ. ಕರೆಕ್ಟ್ ಪೂಜಾ, ಅಣ್ಣ ಹೇಳತ್ತಿದ್ದು ಕರೆಕ್ಟ್. ಈಗ ಹಿಂಗಾಗೈತಿ ಅಂತ ಮನೆಗೆಲ್ಲ ಗೊತ್ತಾಗ್ಬಿಟ್ರೆ ನಮ್ಮನ್ನು ಕಳ್ಸಂಗಿಲ್ಲ, ನೀನು ಎಲ್ಲೂ ಕಳ್ಸಂಗಿಲ್ಲ. ಅದಕ್ಕೆ ಏನು ಮಾಡೋದು? ಎಲ್ಲಿರೋದೀಗ? ಏನಿಲ್ಲ, ಮನೆ ಒಳಗೆ ಒಂದು ನೆಟ್ವರ್ಕ್ ಸಿಗು. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ನೆಟ್ವರ್ಕ್ ಸಿಗ್ತೈತಿ. ಮನೆ ಒಳಗೆ ಎಲ್ಲರೂ ಫೋನ್ ಮಾಡಿ ಹೇಳೋಣ, ಹಿಂಗೆ ಬರೋಕೆ ಲೇಟ್ ಆಗೈತಿ, ಇಲ್ಲೇ ಒಂದು ಯಾವ್ದಾರು ರೆಸಾರ್ಟ್ ಒಳಗೆ ಉಳ್ಕೋತೀವಿ ಅಂಥೇಳಿ. ಮನೆ ಒಳಗೆ ಏನೂ ಅನ್ನಂಗಿಲ್ಲ. ಆಮೇಲೆ ಪೂಜಾನು ಸ್ವಲ್ಪ ಆರಾಮಾಗಲಿ. ಈಗ ಮನೆ ಒಳಗೆ ಹೋದ್ರೆ ಆಕಿ ಮಕ ನೋಡಿರೋ ಗುರ್ತು ಹಿಡಿದು ಬಿಡ್ಬೋದು ಅವ್ರ ಮನೆಯವ್ರು ಏನೇನಾಗೈತಿ ಅಂಥೇಳಿ. ಸುಮ್ಮನೆ ಅವ್ರಿಗೆಲ್ಲ ಯಾಕೆ ಟೆನ್ಷನ್ ಪೂಜಾ? ಅದಕ್ಕೆ ಏನಂತಿ, ಇಲ್ಲೇ ಒಂದಿನ ಉಳಿಯೋನು. ಈಕಿ ಸಂಬಂಧ ಇಲ್ಲ, ನಾ ಊರಿಗೆ ಹೋಗ್ಬೇಕು. ಆ್ಯಕ್ಚುಲಿ ನನ್ನ ಕಾಲೇಜ್ನ ನಾಳೆ ಇಂಪಾರ್ಟೆಂಟ್ ಎಕ್ಸಾಮ್ ಅದಾವು, ನಾ ಹೋಗಲೇಬೇಕು. ಸಿಂಚನ, ಎಲ್ಲಾರ್ದು ಒಂದ್ರೆ ನಿಂದು ಒಂದಿರ್ತೈತಲ್ಲ. ಯಾವ ಎಕ್ಸಾಮು ಇಲ್ಲ ಅಂತ ನನಗೆ ಗೊತ್ತೈತಿ. ಸುಮ್ಮನೆ ಕುಂಡ್ರು, ಎಲ್ಲರೂ ಹೆಂಗೆ ಐತಾರ ಹಂಗೆ ಮಾಡಿ. ನಿನ್ನ ಸಂಬಂಧ ಇಷ್ಟೆಲ್ಲ ಆಗಿದ್ದ, ನಿನಗೆ ಬೈಬೇಕಾಗಿತ್ತು. ನಾನು ಸುಮ್ಮನೆ ಬ್ಯಾಡ್ ಅಂತೇಳಿ ತನಗೆ ಕುಂತೇನಿ. ಅರುಣ್ ಬಾಬಾ, ಈಗ ಅಂದ್ರೂ ಉಪಯೋಗಿಲ್ಲ, ಆಡಿದ್ರೂ ಉಪಯೋಗಿಲ್ಲ. ಎಲ್ಲ ಮುಗ್ದು ಹೋಗೈತಿ. ಯಾರಿಗೂ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ನೋಡಿ ಸಿಂಚನ, ಎಲ್ಲರೂ ಹೆಂಗೆ ಡಿಸಿಷನ್ ತೊಗೋತಾರೋ ಎಲ್ಲರ ಜೊತೆ ಬಂದೇ ಅಂದಮೇಲೆ ಹಂಗೆ ಡಿಸಿಷನ್ ಅನ್ಬೇಕಾಗ್ತೈತಿ. ಅಣ್ಣ ಹೇಳ್ದಲ್ಲ, ನಿಮ್ಮ ಅಣ್ಣ ಯಾವ ಎಕ್ಸಾಮು ಇಲ್ಲ ಅಂಥೇಳಿ ಯಾರೂ ಎಲ್ಲೂ ಹೋಗಂಗಿಲ್ಲ. ಒಂದು ರೆಸಾರ್ಟ್ ನೋಡೇನಿ ನಾನು, ಇಲ್ಲೇ ಮುಂಚೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಹೋದ್ರೆ ಐತಿ. ಎಲ್ಲರೂ ಅಲ್ಲೇ ಸ್ಟೇ ಮಾಡೋಣ. ಆಮೇಲೆ ಬಾ ಹೆದ್ರಾಳ, ಇವತ್ತೊಂದು ದಿನ ಆರಾಮ್ ತೊಗೊಳಕ್ಕಿ. ಶಶಿ, ನೀ ಇವತ್ತೆಲ್ಲ ರಾತ್ರಿ ನೈಟ್ ಎಲ್ಲ ಆಕಿ ಜೊತೆನೇ ಇರು. ಅಲ್ಲೇ ಇರೋನು. ಮನೆಗೆ ಫೋನ್ ಹಚ್ಚಿ ಹೇಳೋನು, ಗಿರ್ಜಾ ಆಂಟಿಗೆ, ನಮ್ಮ ಅವ್ವಾಗ, ಎಲ್ಲರಿಗೂ, ಅರುಣವ್ರ ಮನ್ಯಾಗ, ಪ್ರತಿಯೊಬ್ಬರ ಮನ್ಯಾಗ ಫೋನ್ ಮಾಡಿ ಹೇಳಿ ಆಮೇಲೆ ಅಲ್ಲಿ ರೆಸಾರ್ಟ್ ಒಳಗೆ ರೂಮ್ ಬುಕ್ ಮಾಡೋಣ. ಗುಡ್ ಐಡಿಯಾನ. ಇದು ಯಾಕೋ ಬೆಟ್ರ್ ಐತಿ. ಪೂಜಾರೇ ಏನಂತೀರಿ? ನೀವು ಹೆಂಗೆ ಹೇಳ್ತಿರೋ ಹಂಗೆ. ಇಷ್ಟೋ ತನಕ ನಾ ಮಾಡಿದ ತಪ್ಪಿಗೆ ನೀವೆಲ್ಲರೂ ಎಂಜಾಯ್ ಮಾಡ್ಬೇಕಂತ ಬಂದ ನನ್ನ ಸಂಬಂಧ ಹಿಂಗೆಲ್ಲ ಆಗೋದಾತ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡೋಣ. ಸರಿ, ನೀನು ಒಳ್ಳೇದಕ್ಕ ಪೂಜಾ. ಏನು ತಲೆ ಕೆಡಿಸ್ಕೊಬೇಡ. ಮನೆಯವ್ರಿಗೆ ಫೋನ್ ಹಚ್ಚಿ ಹೇಳಿದ್ರೆ ಅವ್ರು ಏನೂ ತಿಳ್ಕೊಳಂಗಿಲ್ಲ. ಎಲ್ಲರೂ ಕೂಡದೇವಲ್ಲ, ಏನೂ ತಿಳ್ಕೊಳಂಗಿಲ್ಲ. ಏನು ತಲೆ ಕೆಡಿಸ್ಕೊಬೇಡ. ಸರಿ ಆಯಿತು. ಹೆಂಗಿದ್ರು ಡ್ರೆಸ್ ತಂದೇವಲ್ಲ ನಾವು ಎಕ್ಸ್ಟ್ರಾ. ನೀರೊಳಗೆ ಇಳಿದ್ರೆ ಒಂದು ಎಕ್ಸ್ಟ್ರಾ 2 ಡ್ರೆಸ್ ತೊಗೊಂಡೇ ಬಿಟ್ಟಿದ್ವಿ. ನಡೀತೈತೆ ತಗೋರಿ. ಇವತ್ತೊಂದು ದಿನ ಉಳಿದ ನಾಳೆ ಬೆಳಗ್ಗೆ ಹೋದ್ರಾತ. ಆಯ್ತು. ಇದೇ ರೆಸಾರ್ಟ್. ಇಳಿರಲ್ಲಾರು ಇಳಿದು ಮನೆಯವ್ರಿಗೆ ಮೊದಲು ಕಾಲ್ ಮಾಡೋಣ, ಆಮೇಲೆ ಮುಂದಿನ ಕೆಲಸ ಮಾಡೋಣ, ಆಮೇಲೆ ರೆಸಾರ್ಟ್ ಬುಕ್ ಮಾಡ್ತೀನಿ ನಾ. ಎಲ್ಲರೂ ಪೂಜಾ ಎಲ್ಲದಾಳ. ಪೂಜಾ ಅಪ್ಪ ಆಕಿಗ ನಾ ಎಷ್ಟು ಹೇಳುದಪ್ಪ, ಇಷ್ಟು ಬೇಜಾರಾಗಳಕ್ಕಿ. ಸಾಕಾಗೋತು, ನನಗೂ ಹೇಳಿ ಹೇಳಿ ಸಾಕಾಗೋತು. ಕಾರ್ನಾಗ ಅದ ತಡಿ ಇಳಿಸ್ತೇನೆ. ಸಿದ್ಧಾರ್ಥ, ಅಕ್ಕಿ ಹಂಗೆ ಸೆನ್ಸಿಟಿವ್ ಅದಾಳ ಭಾಳ. ಅದು ಇಂಥ ವಿಚಾರದಾಗ ಅಂತಂದ್ರೆ ಅಕ್ಕಿ ಕೇಳಬೇಕಾ? ಅಲ್ಲ ಇರಲಿ ಅಂದ್ರೂ ಈಗ ನಾವು ಬಂದಿರೋದು ಮಜಾ ಮಾಡೋಕೆ. ಇಂಥ ಒಂದು ಇನ್ಸಿಡೆಂಟ್ ಆಯ್ತು ಅಂದರೂ ಅಕ್ಕಿ ಈ ಬೇಜಾರಿರೋದು ನಂಗೆ ನೋಡೋಕ್ಕಾಗತ್ತಿಲ್ಲ ಅರುಣ್ ಬಾಬಾ. ಪೂಜಾ, ಏ ಪೂಜಾ, ಇಳಿದು ಬಾ. ಅಲ್ಲ ಕುಂತಿ ಬಾ, ರೆಸಾರ್ಟ್ ಬಂದು ಬಾ. ಹಾಂ ಹಾಂ ವೈನಿ ಬಂದ್ರಿ. ಬಂದ್ರಾ? ಪೂಜಾ ಇಲ್ವಾ ಇಲ್ಲೇ? ಏನಾಯ್ತು? ಅಲ್ಲವಾ, ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡು? ಅಲ್ಲ, ಅಂಥದ್ದು ಏನು ಆಗೋಯ್ತು ಅಂತೇಳಿ ನಾವಿಲ್ಲ. ನಾ ಹೋಗಲಿಲ್ಲ, ಸರಿಯಾದ ಟೈಮ್ನಾಗ ಬಂದ್ವ. ಅವ್ರು ನಿನ್ನ ಮಾತಾಡ್ಸೋದು ಬಿಟ್ಟರು ಒಂದು ಈಟ್ರ ಟಚ್ಚರ ಮಾಡಿದ್ರ. ಆ ಕ್ಷಣಗಳ್ದು ನಾ ಬನ್ನೆಲ್ಲೋ ಅಲ್ಲಿ. ಯಾಕೆ ಇಷ್ಟು ಬೇಜಾರಾಗಿ ಪೂಜಾ? ಇಲ್ಲಿಗೆ ಬಿಡು. ನಾವು ಬಂದಿರೋದು ಮಜಾ ಮಾಡೋಕೆ. ಆಗಿದ್ದಾಗಿ ಹೋತು. ಇನ್ನರ ಎಂಜಾಯ್ ಮಾಡೋಣ. ರೆಸಾರ್ಟಿಗೆ ಬಂದೇವಿ. ಪ್ಲ್ಯಾನ್ ಏನಿತ್ತು, ಇವತ್ತು 1 ಡೇ ಟ್ರಿಪ್ ಅಂತಿತ್ತು, ಮನೆಗೆ ಹೋಗ್ಬೇಕಂತಿತ್ತು. ನೋಡಲಿ ನಿಮ್ಮ ತಮ್ಮನ ಮಕ ನೋಡು, ಪಾಪ ಅದು ಬೆಳಗ್ಗೆಯಿಂದ ಎಷ್ಟು ಎಂಜಾಯ್ ಮಾಡತ್ತಿತ್ತು. ನೀ ಸಪ್ಪಗದಿ ಅಂತೇಳಿ ಅವನು ಸಪ್ಪಗದನ್. ಅಕ್ಕ ಏನಾಗ್ತಿನದ? ಹಂಗ್ಯಾಕ್ ಮಾಡತ್ತಿ ನೀನು? ಆರಾಮಿಲ್ಲ ನಿಂಗ?
ನೋಡಲಿ ಆ ಸಣ್ಣ ಹುಡುಗ ಪಾಪ ಏನು ಅರ್ಥಕ್ಕೈತಿ ಇಲ್ಲಲ್ಲ ತಮ್ಮನಿ ಏನಿಲ್ಲ ನಿಮ್ಮ ಅಕ್ಕ ಹಂಗೆ ಹುಚ್ಚದಾಳಕ್ಕೆ ತಲೆ ಕೆಟ್ಟದಕ್ಕೆ ಅದಕ್ಕೆ ಹಂಗೆ ಮಾಡತ್ತಾಳ ನಿಮ್ಮ ಅವಾಗ ಫೋನ್ ಹಚ್ಚೋನ್ಗಪ್ಪ ಪೂಜಾ ನಿಮ್ಮ ಅವ್ರಿಗೆ ಫೋನ್ ಹಚ್ಕೊಡಿಲ್ಲ ನೀ ಮಾತಾಡ್ಬೇಡ ನೀ ಮಾತಾಡಿದ್ರೆ ಹಿಂಗೆ ಸಪ್ಪನ್ ಮಕ್ಕ ಇಟ್ಕೊಂಡು ಮಾತಾಡಿದ್ರೆ ಮತ್ತೆ ಅದೂ ಡೌಟ್ ಬರ್ತೈತೆ ಅವ್ರಿಗೆ ನೀ ಹಚ್ಕೊಡಿಲ್ಲ ನಾ ಮಾತಾಡ್ತೇನೆ ಸರಿ. ಅಣ್ಣ ನಾವಿಷ್ಟೆಲ್ಲ ಮಾತಾಡಿ ರೆಸಾರ್ಟ್ ಬುಕ್ ಮಾಡ್ಕೋದ ಎಲ್ಲ ಫುಲ್ ಆಗಿದ್ದಾವೆ ನೋಡಿ ವಿಚಾರ ಮಾಡಿ ಮತ್ತೆ. ಇಲ್ಲ ಸಿದ್ಧಾಂತ ನಾ ಮುಂಚೆನೇ ಮಾತಾಡೀನಿ ರೆಸಾರ್ಟ್ ನನ್ನ ಫ್ರೆಂಡ್ ಅಂತ ಹಿಂಗಾಗಿ ಅವ್ರು ರೂಮ್ ಅಡ್ಜಸ್ಟ್ ಮಾಡ್ಕೊಡ್ತೀನಿ ನಾನು ಅಷ್ಟಕ್ಕೂ ರೂಮ್ ಖಾಲಿ ಇದಾವಂತ ಏನಿಲ್ಲ ನೀವು ಯಾವಾಗ ಹೇಳ್ತೀರ ಅವಾಗ ಬುಕ್ ಮಾಡ್ಕೊಡ್ತೀನಿ ಅಂತ ಹೇಳೋಣ ಹೌದಾ ಉಫ್, ಹಂಗಿದ್ರೆ ಒಳ್ಳೇದಾಯ್ತು. ತಗೋರಿ. ಹಲೋ ಪೂಜಾ ಹೋಗ್ಬಿಟ್ಟಿದ್ರವಾ ಆರಾಮದಿರಾ ಆಂಟಿ ನಾ ಸಿದ್ಧಾರ್ಥ ನೀ ಏನಪ್ಪ ಹೌದಾ ನಾನು ಪೂಜಾ ನಂಬರ್ ಅಲ್ಲ ಪೂಜಾ ಅನ್ಕೊಂಬಿಟ್ಟೆ ಎಲ್ಲದಿರಿ ಬರಾತಿರ ದಾರಾಗಿದ್ದೀರ ಇಲ್ಲ ಆಂಟಿ ಅದನ್ನ ಹೇಳಕ್ಕೆ ಫೋನ್ ಮಾಡೀನಿ ಪೂಜಾ ಸ್ವಲ್ಪ ಅಂಜಾತಿದ್ಲ ಇವತ್ತು ಬರ್ತೇವೆ ಅಂತ ಹೇಳಿದ್ವಲ್ಲ ಲೇಟ್ ಆಗಿದ್ದಕ್ಕೆ ಅದಕ್ಕೆ ನಾನು ಫೋನ್ ಹಚ್ಚಿ ಮಾತಾಡಂತ ಹೇಳಿದೆ ನನಗೆ ಕೂಡ ನಾವೇ ಮಾತಾಡ್ತೀನಿ ಅಂದೆ ಅದಕ್ಕೆ ನಾನು ಹಚ್ಚಿದೆ ಏನಿಲ್ಲ ಬರ್ಬೇಕಾದ್ರೆ ಒಂಚೂರು ಲೇಟ್ ಆತಲ್ಲಿ ಫಾಲ್ಸ್ಗೆಲ್ಲ ಮುಗಿಸ್ಕೊಂಡೆ ಹಿಂಗಾಗಿ ಇನ್ನು ನೈಟ್ ಜರ್ನಿ ಮಾಡೋದು ಸೇಫ್ ಅಲ್ಲ ಅನ್ನಿಸ್ತು ಅದಕ್ಕೆ ಇಲ್ಲೇ ಒಂದು ರೆಸಾರ್ಟ್ ಬುಕ್ ಮಾಡಿ ಉಳ್ಕೋಬೇಕಂತ ಮಾಡಿದ್ವಿ ನಿಮಗೆ ಹೇಳಿದ್ರಾತಂತೇಳಿ ಫೋನ್ ಮಾಡಿದ್ವಿ ಹೌದಾ ಹಂಗಾದ್ರೆ ಬರಾತಿಲ್ಲ ಇವತ್ತು ಹಾಂ ಹಾಂ ಲೇಟ್ ಆತಾ ಯಾಕಪ್ಪ ಅದು ಹೇಳಿದ್ನಲ್ಲ ಆಂಟಿ ಅಲ್ಲಿ ನೀರು ಅಂದಮೇಲೆ ಇವರೆಲ್ಲ ಮಜಾ ಮಾಡಕ್ಕೆ ನಿಂತ್ಬಿಟ್ರೆ ಲಘು ನೀರು ಬಿಟ್ಟು ಹೊರಗೆ ಬರಲೇ ಇಲ್ಲ ಹಿಂಗಾಗಿ ಲೇಟ್ ಆತು ನಾವು ನೀರೊಳಗೆ ತೋರಿಸ್ಕೊಂಡಿದ್ವಿ ಮಳೆ ಬೇರೆ ಭಾಳ ಐತಲ್ಲ ಇದ್ರಾಗ ನೈಟ್ ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ಸೇಫ್ ಅಲ್ಲ ಅಂತ ನನಗೆ ಅನ್ನಿಸ್ತು ಅದಕ್ಕೆ ಇರ್ಬೋದಲ್ಲ ಆಂಟಿ ಇವತ್ತೆಲ್ಲ ಹೌದಾ ಚಲೋ ಆತ್ ಬಿಡಪ್ಪ ನಾನು ಅದನ್ನ ಹೇಳಕತ್ತೀನಿ ಇವತ್ತು ಹೋಗಿ ಇವತ್ತು ಬರೋದು ಸುಮ್ಮನೆ ಯಾಕೆ ಹೈರಾಣಕ್ಕಿರಿ ಇವತ್ತೊಂದು ದಿನ ಅಲ್ಲೇ ಆರಾಮ್ಸೆ ಉಳಿರಿ ಯಾವುದೋ ರೆಸಾರ್ಟ ಪಜಾಟ ಹಾಂ ಅಲ್ಲಿ ಉಳಿರಿ ನಾಳೆ ಆರಾಮ್ ಬರಿಪ್ಪ ಮತ್ತು ನೀನು ನೈಟ್ ಡ್ರೈವಿಂಗ್ ಅದು ಮಾಡಕ್ಕೆ ಹೋಗ್ಬೇಡ ಮಳೆ ಭಾಳ ಐತಿ ನನಗೂ ಸಣ್ಣ ಹುಡುಗರು ಅದೀರಿ ಅಂಜಿಗೆ ಬರಾಕತ್ತೈತಿ ಹೇಳ್ಬೇಕಂತ ಮಾಡಿದ್ದೆ ನಾನಾಗೆ ಹೆಂಗೆ ಹೇಳೋದು ಅಂತ ಅನ್ಕೊಂಡಿದ್ದೆ ನೀವು ಹೇಳಿದ್ರಲ್ಲ ಭಾಳ ಚಲೋ ಆಯ್ತು ಪೂಜಾ ಹುಡುಗ ಆರಾಮದಾರಲ್ಲ ಹಾಂ ಆಂಟಿ ಎಲ್ಲರೂ ಆರಾಮದ್ರಿ ಎಲ್ಲರೂ ಸೇಫ್ ಆಗಿದ್ದೀವಿ ಶಶಿ ಅದಾಳ ಸಿದ್ಧಾಂತ ನಾನು ಅರುಣ್ ಭಾವ ಅದನ್ನು ಸಿಂಚನ ಅದ ಎಲ್ಲರೂ ಅದಾರ ನೀವು ಏನು ತಲೆ ಕೆಡಿಸ್ಕೊಬೇಡ್ರಿ ಪೂಜಾಂಕ ಯಾಕೆ ಕೊಡ್ತೀನಿ ಮಾತಾಡ್ರಿ ಏನು ಪ್ರಾಬ್ಲಮ್ ಇಲ್ಲಲ್ಲ ಇವತ್ತು ಉಳಿಯಾಕ ಅಯ್ಯೋ ಸಿದ್ಧಾರ್ಥ ನೀನಪ್ಪ ಹಿಂಗೆ ಕೇಳಕತ್ತಿ ಮನೆ ನಾವ ನೀನು ಹೊರಗಿನವನಪ್ಪ ಇರ್ರಿ ಎಲ್ಲರೂ ಏನು ಎಲ್ಲ ಆಕೆ ಒಬ್ಬಕ್ಕೆ ಅದಾಳ ಎಲ್ಲರೂ ಓದಾರಲ್ಲ ಶಶಿ ಅದ ಸಿಂಚನ ಅದ ಎಲ್ಲರೂ ಓದಾರಲ್ಲ ನನ್ನ ಮಗಳು ಒಬ್ಬಕ್ಕೆ ಅದಾಳ ಇಲ್ಲಿ ತಗೋ ನನಗೆ ಹಂಗೇನು ತಿಳ್ಕೊಬೇಡ್ರಿ ನೀವು ಆರಾಮ್ ಉಳಿರಿ ಚಂದಗೆ ಊಟ ಗೀಟ ಮಾಡಿ ಮಕ್ಕೋರಪ್ಪ ಹ್ಞೂ ಆಯ್ತು ತಗೊಂಡು ಇಷ್ಟು ಹೇಳಾಕ ನಿಮ್ಮ ಮಗಳು ಅಂಜಾತಿದ್ಲು ನಮ್ಮ ಅವ್ವ ಬೈದ ಅಂಥೇಳಿ ಕೊಡ್ತೇನೆ ಮಾತಾಡ್ರಿ ಹಾಂ ಹ್ಞೂಪ್ಪ ಕೊಡು ಪೂಜಾ ಸ್ವಲ್ಪ ಆರಾಮ್ಸೆ ಮಾತಾಡು ಅವ್ರಿಗೆ ಡೌಟ್ ಬರೋಂಗೆ ಮಾತಾಡ್ಬೇಡ ಅವ್ರು ಹ್ಞೂ ಅಂದಾರ ಸುಮ್ಮ ಮಾತಾಡು ಹ್ಞೂ ಸರಿ ಹಲೋ ಯವ್ವ ಮಗಳೇ ಆರಾಮದಿಯಾ ಏನು ತೊಂದರೆ ಇಲ್ಲಲ್ಲ ಥಂಡಿದ ಹೊತ್ತಾಗ್ತಿರ ಸ್ವೆಟ್ರ್ ಅದು ಹಾಕೋರಿ ತಲೆ ಕಟ್ಕೋರಿ ಚಂದಗೆ ಹ್ಞೂ ಬೇ ನೀ ಏನು ತಲೆ ಕಟ್ಸ್ಕೊಬೇಡ ಇಲ್ಲೇ ಉಳಿದಾತ ಇವತ್ತು ಯಾಕೋ ನೀವು ಬೈತಿ ಏನೋ ಏನಾರ ತಿಳ್ಕೊಂಡಿದ್ದೆ ಅಂತ ಅನ್ನಿಸ್ತಾ ಅದಕ್ಕೆ ನಾನು ಫೋನ್ ಹಚ್ಚಕ್ಕೆ ಅಂಜಿನಿ ಅದಕ್ಕೆ ಅವ್ರ ಸಿದ್ಧಾರ್ಥ ಅವ್ರು ಹಚ್ಚಿದ್ರು ಅಲ್ಲ ಮಗಳೇ ಅಂಥದ್ದು ಏನೈತಿ ಇದ್ರೊಳಗೆ ಏನಿನ ತಪ್ಪು ತಿಳ್ಕೊತದೇನೈತಿ ಹುಚ್ಚಿ ತಲೆ ಕೆಡ್ಸ್ಕೊಬೇಡ ಚಂದಗೆ ಉಳಿರಿ ತಮ್ಮ ಆರಾಮೈತ್ಲೋ ಅವಂಗ ನೆಗಡಿ ಗಿಡ ಆದಿತ್ತು ತಲೆ ಚಂದಗೆ ವರ್ಷ ಯಾರು ಬಿಗಿರ್ಬಿ ಹಾಕ ಬೆಚ್ಚನ್ನು ಹಾಂ ಊಟ ಗೀಟ ಮಾಡಿ ಮಕ್ಕೋರೆ ನಾಳೆ ಆರಾಮ್ ಬರ್ರಿ ಏನು ತಲೆ ಕೆಡ್ಸ್ಕೊಬೇಡ ಇಲ್ಲಂದ್ರೆ ನಾವೆಲ್ಲ ಆರಾಮದೇವಿ ನೀವು ಒಟ್ಟು ಆರಾಮದಿರಲ್ಲ ಚಂದಗೆ ಬರ್ರಿ ಡ್ರೈವಿಂಗ್ ಅದು ಭಾಳ ಪಾಸ್ ಮಾಡಬೇಡ ಅಂತ ಹೇಳಕಂದ್ರೆ ಮಳೆ ಭಾಳ ಐತಿ ಹ್ಞೂ ಬೇ ಆಯ್ತು ತಗೋ ಆಯ್ತು ತಗೋ ಎಲ್ಲರೂ ಆರಾಮದಾರಲ್ಲ ಈಕಿ ಶಶಿ ಸಿಂಚನ ಎಲ್ಲರೂ ಆರಾಮದಾರಲ್ಲ ಹ್ಞೂ ಎಲ್ಲರೂ ಆರಾಮದಾರ ಆಯ್ತು ತಗೊಂಗ ಇಡ್ಲೇ ಹಾಂ ಬೇ ನೋಡು ಅರುಣ್ ಬಾವ ನಿಮ್ಮ ತಂಗಿ ಇಷ್ಟು ಮಾಡಕ್ಕೆ ಹೈಡ್ರಾ ಮಾಡತ್ತ ಅರುಣ್ ಬಾವ ನೀವು ಮನ್ಯಾಗ ಹೇಳ್ರಿ ನಾನು ಅವಕ್ಕೆ ಫೋನ್ ಹಚ್ಚಿ ಹೇಳ್ತೇನೆ ಅವ್ರೇನು ಅನ್ನಂಗಿಲ್ಲ ಮಗ ಇರಂತಾರೆ ನೀವೆಲ್ಲರೂ ಇಲ್ಲೇ ವೆಯ್ಟ್ ಮಾಡ್ತೀರಿ ಸ್ವಲ್ಪ ಹೊತ್ತು ನಾನು ಅಲ್ಲಿ ರೆಸಾರ್ಟ್ ಬುಕ್ ಮಾಡ್ಕೊಂಡು ರೂಮ್ ಬುಕ್ ಮಾಡ್ಕೊಂಡು ಬರ್ತೇನೆ ಹ್ಞೂ ಅಣ್ಣ ಎಲ್ಲರಿಗೂ ಸಪ್ರೇಟ್ ರೂಮ್ ಮಾಡೋಕ್ಕಿಂತ ಬೆಸ್ಟ್ ಕಾಟೇಜ್ ಇದ್ರೆ ನೋಡ್ಬಿಡು ಎಲ್ಲರೂ ಒಂದೇ ಕಡೆ ಇರ್ತೀವಿ ಸೇಫ್ ಆಗಿರ್ತೀವಿ ಆಮೇಲೆ ಪೂಜಾನೂ ಬಾ ಹೆದ್ರಕೊಂಡಲ್ಲ ಶಶಿನ ಹಾಕಿನ ಮಲ್ಗಿಸೋದು ಯಾಕೆ ಎಲ್ಲರೂ ಕೂಡಿದ್ರೆ ಚಲೋ ಅಲ್ಲ ಒಂದು ರೂಮ್ನಾಗಿದ್ರೆ ಹ್ಞೂ ಬೆಸ್ಟ್ ಐಡಿಯಾ ಅನಿಸ್ತೈತಿ ಕೇಳ್ತಂತು ಕಾಟೇಜ್ ಅವರ ಇದ್ರೆ ಅದನ್ನ ಬುಕ್ ಮಾಡ್ತೇನಂತ ಸರಿ ಆಯ್ತು ಈಗ ಯಾರು ಎಲ್ಲೂ ಹೋಗ್ಬೇಡ್ರಪ್ಪ ಒಂದೇ ಕಡೆಗೆ ಇಡ್ರಿ ನಾ ಹೋಗಿ ಬುಕ್ ಮಾಡ್ಕೊಂಡು ಬರ್ತೇನೆ ನೋಡ್ರಿ ಪೂಜಾ ಅವ್ರೆ ಎದಕ್ಕೆ ತಲೆ ಕೆಡ್ಸ್ಕೊತೀರಿ ಆರಾಮ್ ಚಿಲ್ಲಾಗಿರ್ರಿ ಈಗ ನಕ್ಕೊಂತಿರ್ಬೋದಲ್ಲ ಯಾಕೆ ಮಕ್ಕ ಹಂಗೆ ಗಂಟು ಹಾಕ್ಕೊಂಡಿರಿ ಪಾ ನೀವ ಪೂಜಾ
ನೋಡು ಏನು ತಲೆ ಕೆಡಿಸ್ಕೊಬೇಡ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಸುಮ್ಮನೆ ಬಿಡು. ಈಗ ರೆಸ್ಟ್ ಮಾಡಂತೆ. ಇಲ್ಲ ವೈನಿ, ನಂಗೆ ಯಾಕೋ ಸುಸ್ತಾಗತ್ತೈತೆ ಆಗಳಿಂದ. ಸುಸ್ತಾ ಎಲ್ಲಿ? ಮೈ ನೋಡೋಣ, ಮೈ ಇದು ಬೆಚ್ಚಗಾಗಿದ್ನ ಮತ್ತೆ? ಅಯ್ಯೋ ಯಾಕೆ ಶಶಿ? ಅಯ್ಯೋ ರೀ, ಪೂಜಾಗ ಜ್ವರ ಬಂದವ್ರಿ, ಅದಕ್ಕಾಗಿ ಸುಸ್ತಾಗತ್ತೈತಿ, ಮಕ್ಕ ಎಲ್ಲ ಕೆಂಪಗಾಗಿ ಡಲ್ ಆಗತ್ತಕ್ಕಿದ. ಅಯ್ಯೋ ಪೂಜಾ, ಇಷ್ಟು ಎದ್ರಕೊಂಡಿಯಾ? ಜ್ವರ ಬರೋ ಅಷ್ಟೇ. ಛೇ 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 ಛೇ, ನೀನು ಸುಳ್ಳ ಕರ್ಕೊಂಬಂದ್ವಲ್ಲ ತಾಯಿ ನಾವ ಇಲ್ಲಿ ಬಂದು ಇಷ್ಟು ಅನ್ಯಾವಿನ್ಯ ಆಗಕ್ಕೆ. ನನ್ನಿಂದ ನಿಮ್ಮ ಎಂಜಾಯ್ ಎಲ್ಲ ಹಾಳಾತಲ್ಲ ವೈನಿ. ನೀವಿಬ್ಬರೇ ಬಂದಿದ್ರೆ ಮಜಾ ಮಾಡ್ಬೋದಿತ್ತ. ಈಗ ನನ್ನ ಸಂಬಂಧ ಇಷ್ಟೆಲ್ಲ. ಅವ ತಾಯಿ, ನಿನ್ನ ಸಂಬಂಧಿನಲ್ಲ, ಎಲ್ಲ ಸಿಂಚನ ಸಂಬಂಧ. ಸಿಂಚನ ಬರಬರಿದ್ರೆ ಇಷ್ಟೆಲ್ಲ ಏನೂ ಆಗ್ತಿರ್ಲಿಲ್ಲ. ಫಸ್ಟ್ ಅಣ್ಣಾಗ ಸಿದ್ಧಾಂತ ಅಣ್ಣಾಗ ರೂಮ್ ಬುಕ್ ಮಾಡಿ ಬಡ ಬಡ ಯಾರ ಡಾಕ್ಟರ್ ಇದ್ರೆ ಬರಕ್ಕೆ ಹೇಳು. ಈಗ ಜ್ವರ ಬಂದವು, ಒಂದು ಇಂಜೆಕ್ಷನ್ ಮಾಡಿ ಮೆಡಿಸಿನ್ ಕೊಡ್ಸಿನ ಅಂದ್ರೆ ಆರಾಮ ಕಳಕಿ. ಅಯ್ಯೋ ದೇವ್ರ, ಎದಕ್ಕೆ ಬಂದು ಏನು ಮಾಡೋದಾಯತ್ತ? ಪೂಜಾರೇ ಎಷ್ಟರ ಹೆದರ್ಕೊಂಡಿರಿಪ್ಪ. ಆತಡ್ರಿ, ಅಣ್ಣ ಜೊತೆ ಮಾತಾಡ್ತೇನೆ ಹೋಗಿ. ಬಾ ಇಲ್ಲಿ ಕುಂಡ್ರ ಬನ್ನಿ, ನಿಲ್ಬೇಡ, ಮಾತು ಸುಸ್ತಾಕೈತಿ.